ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ಸಿಂಪಲ್ ಅಕ್ವಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಸ್ಕರ್ ಫಿಶ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಆದ್ದರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ವಿಸಿಟ್ ಮಾಡಿದರೆ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಸ್ಕರ್ ಫಿಶ್, ಹೌದು, ಈ ಮೀನುಗಳು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಈ ಮೀನುಗಳು 12 ಇಂಚುಗಳವರೆಗೂ ಕೂಡ ಬೆಳೀತವೆ. ಇವುಗಳು ಸಾಮಾನ್ಯವಾಗಿ ಬ್ರೆಜಿಲ್ ಹಾಗೂ ಅಮೆಜಾನ್ ರಿವರ್ಗಳಲ್ಲಿ ಕಂಡುಬರ್ತವೆ. ಹಾಗೆ ಈ ಮೀನು ಟ್ಯಾಂಕ್ ಸೆಟಪ್ ಕಡೆ ಬರೋದಾದರೆ ನಾನು ಮೊದಲನೇ ಹೇಳಿದ ಹಾಗೆ ಇವು 12 ಇಂಚುಗಳವರೆಗೂ ಬೆಳೀತದೆ. ಹಾಗೆ ಈ ಮೀನುಗಳು ತುಂಬ ಅಗ್ರೆಸಿವ್ ಆಗಿರ್ತವೆ. ಈ ಮೀನುಗಳನ್ನು ನೀವು ಸಣ್ಣ ಅಕ್ವೇರಿಯಂಗಳಲ್ಲಿ ಸಾಕಿದರೆ ಇವುಗಳ ಬೆಳವಣಿಗೆ ತುಂಬ ಅಂದರೆ ತುಂಬ ಸ್ಲೋ ಆಗುತ್ತೆ. ಹಾಗಾಗಿ ಆದ್ದರಿಂದ ದೊಡ್ಡ ಟ್ಯಾಂಕ್ನಲ್ಲಿ ಸಾಕೋದು ಬೆಸ್ಟ್. ಹಾಗೇನಾದರೂ ನೀವು ಸಣ್ಣ ಮೀನನ್ನು ಸಾಕ್ತಾ ಇದ್ದೀರಾ ಅಂದರೆ 50 ರಿಂದ 55 ಲೀಟರ್ ನೀರು ಹಿಡಿಯುವ ಟ್ಯಾಂಕ್ ಅಂತೂ ಇರಲೇಬೇಕು. ಹಾಗೆ ಈ ಮೀನುಗಳು ಟ್ಯಾಂಕ್ ಟಾಪನ್ನು ಹಾಕಲೇಬೇಕು. ಯಾಕಂದರೆ ಈ ಮೀನುಗಳು ನೀರಿನಿಂದ ಹಾರುವ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಇವುಗಳ ಟ್ಯಾಂಕ್ಗೆ ಗ್ರಾವೆಲ್ಸ್ ಅಥವಾ ಸ್ಯಾಂಡನ್ನು ಆ್ಯಡ್ ಮಾಡಿ. ಯಾಕಂದರೆ ಈ ಆಸ್ಕರ್ ಫಿಶ್ಗಳು ಚಿಕ್ಲೆಟ್ ಜಾತಿಗೆ ಸೇರಿರೋದ್ರಿಂದ ಈ ಮೀನುಗಳು ಸಾಮಾನ್ಯವಾಗಿ ಗ್ರಾವೆಲ್ಸ್ ಅಥವಾ ಸ್ಯಾಂಡನ್ನು ಯಾವಾಗೂ ಕೆದರ್ತಾ ಇರ್ತವೆ. ಈ ಥರ ಮಾಡೋದ್ರಿಂದ ನಿಮ್ಮ ಮೀನು ಆ್ಯಕ್ಟಿವ್ ಆಗಿ ಕೂಡ ಇರುತ್ತೆ. ಹಾಗೆ ಈ ಆಸ್ಕರ್ ಫಿಶ್ಗಳು ವಾರ್ಮ್ ವಾಟರ್ ಫಿಶ್ಗಳಾಗಿರ್ತವೆ. ಹಾಗಾಗಿ ನೀವು ಈ ಮೀನುಗಳಿಗೆ ಸಾಕಬೇಕಾದ್ರೆ ಮುಖ್ಯವಾಗಿ ಹೀಟರ್ನ ಬಳಸಲೇಬೇಕಾಗುತ್ತೆ. ಹಾಗೆ ಆ ಟ್ಯಾಂಕ್ನ ಟೆಂಪ್ರೇಚರು 26 ರಿಂದ 28 ಡಿಗ್ರಿ ಸೆಲ್ಸಿಯಸ್ನವರೆಗೆ ಇರಬೇಕಾಗುತ್ತೆ. ಇಷ್ಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಿಮ್ಮ ಮೀನನ್ನು ಇಡೋದ್ರಿಂದ ನಿಮ್ಮ ಮೀನುಗಳು ಆರೋಗ್ಯಕರವಾಗಿರ್ತವೆ. ಹಾಗೆ ಇವುಗಳು ಟ್ಯಾಂಕ್ನ ಬೇಗ ಕೊಳಕು ಮಾಡ್ತವೆ. ಆದ್ದರಿಂದ ಫಿಲ್ಟರ್ನ ಯೂಸ್ ಮಾಡೋದು ಬೆಸ್ಟ್. ಹಾಗೆ ಈ ಮೀನುಗಳ ಟ್ಯಾಂಕ್ ಮೇಟ್ಸ್ನ ವಿಷಯಕ್ಕೆ ಬರೋದಾದರೆ ಮೊದಲನೇ ಹೇಳಿದಾಗೆ ಈ ಮೀನುಗಳು ತುಂಬ ಅಗ್ರೆಸಿವ್ ಆಗಿರೋದ್ರಿಂದ ಸಾಮಾನ್ಯವಾಗಿ ನೀವು ಬೇರೆ ಮೀನುಗಳ ಜೊತೆ ಇಡೋದ್ರಿಂದ ಇವುಗಳು ಹೊಂದ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಇದು ನಿಮ್ಮ ಮೀನಿನ ಬಿಹೇವಿಯರ್ನ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಎಲ್ಲ ಮೀನು ಕೂಡ ಅಟ್ಯಾಕ್ ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಮೀನಿನ ಬಿಹೇವಿಯರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹಾಗೆ ನಿಮ್ಮ ಮೀನೇನಾದರೂ ಸಣ್ಣದಾಗಿದ್ದರೆ ಅವುಗಳ ಜೊತೆ ಪಿರಾನ, ಪೋಲಾರ್ ಪ್ಯಾರಟ್, ಗ್ರೀನ್ ಟೆರರ್ ಹಾಗೆ ಸಿಚಿಲ್ಡ್ ಫಿಶ್ಗಳನ್ನು ಇಡ್ಬೋದು. ಆದಷ್ಟು ಒಂದೇ ಕಮ್ಯುನಿಟಿಯ ಫಿಶ್ಗಳನ್ನು ಇಡೋದು ಬೆಸ್ಟ್. ಹಾಗೆ ಈ ಮೀನುಗಳ ಫುಡ್ನ ವಿಚಾರಕ್ಕೆ ಬರೋದಾದರೆ ಇವುಗಳು ಮಾಂಸಾಹಾರಿ ಮೀನುಗಳಾಗಿದ್ದು ಇವುಗಳಿಗೆ ನೀವು ಬಾಯ್ಲ್ಡ್ ಶ್ರಿಂಪ್, ಬ್ಲಡ್ ವರ್ಮ್ಸ್, ಟುಬಿಫ್ಲೆಕ್ಸ್ ಹಾಗೆ ಪೆಟ್ ಶಾಪ್ಗಳಲ್ಲಿ ಸಿಗೋ ಸೀಕ್ರೆಟ್ ಫುಡ್ಗಳನ್ನು ಕೊಡ್ಬೋದು. ಈ ಮೀನುಗಳಿಗೆ ನೀವು ಆದಷ್ಟು ನ್ಯೂಟ್ರಿಷನ್ ಫುಡ್ಗಳನ್ನು ನೀಡೋದ್ರಿಂದ ನಿಮ್ಮ ಮೀನಿನ ಕಲರ್ ಇಂಪ್ರೂವ್ ಆಗುತ್ತೆ. ಹಾಗೆ ಮೀನಿನ ಬೆಳವಣಿಗೆ ಕೂಡ ಬೇಗ ಆಗುತ್ತೆ. ಹಾಗೆ ಕೆಲವರು ಮೀನನ್ನು ಪರ್ಚೇಸ್ ಮಾಡಿ ಮೀನನ್ನು ಮನೆಗೆ ತಂದ ಮೇಲೆ ಅವುಗಳು ಫುಡ್ಗಳನ್ನು ತಿನ್ನೋದೇ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆಯಾಗಿತ್ತು. ಸುಮಾರು ಜನರಿಗೆ ಕಾಡುತ್ತೆ. ಇವಕ್ಕೆ ಮುಖ್ಯ ಕಾರಣ ಏನಂದರೆ ಯಾರು ಈ ಮೀನನ್ನು ಸಣ್ಣದಿಂದ ಸಾಕಿ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರೋ ಅವರೇನಾದರೂ ಆ ಮೀನುಗಳಿಗೆ ಲೈವ್ ಫೀಡಿಂಗ್ನ ಮಾಡ್ತಾ ಇದ್ದರೆ ಈ ಮೀನುಗಳು ಲೈವ್ ಫೀಡಿಂಗ್ಗೆ ಡಿಪೆಂಡಿಂಗ್ ಆಗಿರುತ್ತೆ. ಇದರಿಂದ ಆದಷ್ಟು ಮೀನನ್ನು ಚೆಕ್ ಮಾಡಿ ತನ್ನಿ. ಮತ್ತೊಂದು ತುಂಬ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ತುಂಬ ಜನ ಆಸ್ಕರ್ ಮೀನುಗಳಿಗೆ ಎರೆಹುಳಗಳನ್ನು ಫೀಡಿಂಗ್ ಮಾಡ್ತಾರೆ. ನೀವು ಎರೆಹುಳಗಳನ್ನು ಫೀಡ್ ಮಾಡೋದು ತಪ್ಪಲ್ಲ, ಆದರೆ ಅದನ್ನು ಪ್ರೊಸೆಸ್ ಮಾಡದೆ ನೀಡೋದು ತಪ್ಪಾಗುತ್ತೆ. ಯಾಕಂದರೆ ಎರೆಹುಳಗಳನ್ನು ಪ್ರೊಸೆಸ್ ಮಾಡದೆ ಕೊಡ್ತಾರೆ. ಎರೆಹುಳಗಳಿಗೆ ಮಣ್ಣುಗಳು ಮೆತ್ತಿರುತ್ತವಲ್ಲ, ನೀವು ಆ ಎರೆಹುಳಗಳನ್ನು ಡೈರೆಕ್ಟಾಗಿ ಫೀಡ್ ಮಾಡೋದ್ರಿಂದ ನಿಮ್ಮ ಮೀನುಗಳ ಇಂಟರ್ನಲ್ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗ್ತವೆ. ಆದ್ದರಿಂದ ಎರೆಹುಳಗಳನ್ನು ಫೀಡ್ ಮಾಡಬೇಕಾದ್ರೆ ಅದರ ಹೊಟ್ಟೆಯಲ್ಲಿರುವ ಅಷ್ಟು ಮಣ್ಣುಗಳನ್ನು ಕ್ಲೀನ್ ಮಾಡಿ ಕೊಡಿ. ಇದರಿಂದ ನಿಮ್ಮ ಮೀನುಗಳು ಆರೋಗ್ಯಕರವಾಗಿರ್ತವೆ. ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದರೆ ತುಂಬ ಜನ ಹೇಳ್ತಾರೆ ಲೈವ್ ಪ್ಲ್ಯಾಂಟ್ಸ್ನ ಹಾಕಬೇಡಿ, ಮೀನು ತಿಂದ್ಬಿಡ್ತವೆ, ಆದ್ದರಿಂದ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸ್ನ ಯೂಸ್ ಮಾಡಿ ಅಂತ. ಆದರೆ ನೀವು ಈ ಥರ ಮಾಡ್ತಾ ಇದ್ದೀರಾ ಅಂದರೆ ಇದು ದೊಡ್ಡ ತಪ್ಪಾಗಿರ್ತದೆ. ಇದನ್ನು ಯಾರು ಕೂಡ ಮಾಡಬೇಡಿ. ನೀವೇನಾದರೂ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸ್ನ ಯೂಸ್ ಮಾಡ್ತಿದ್ರೆ ಹೀಗೆ ನಿಲ್ಲಿಸಬೇಡಿ. ಯಾಕಂದರೆ ಇದರಿಂದ ನಿಮ್ಮ ಮೀನುಗಳಿಗೆ ರೋಗ ಬರೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಕೊನೆಯ ವಿಷಯ ಏನಪ್ಪ ಅಂದರೆ ಆಸ್ಕರ್ ಫಿಶ್ಗಳ ಲೈಫ್ ಟೈಮ್ ಬಂದುಬಿಟ್ಟು 12 ವರ್ಷಗಳವರೆಗೂ ಕೂಡ ಇರ್ತವೆ. ನೀವು ಇದಿಷ್ಟು ವಿಷಯಗಳನ್ನು ಸರಿಯಾಗಿ ಪಾಲಿಸಿ ಸಾಕಿದ್ರೆ ನಿಮ್ಮ ಮೀನು ಕೂಡ 12 ವರ್ಷಗಳ ಕಂಪ್ಲೀಟಾಗಿ ಬದುಕ್ತವೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ, ಆಸ್ಕರ್ ಫಿಶ್ನ ಬಗ್ಗೆ ಒಂದು ಸಣ್ಣ ಮಾಹಿತಿಯ ವಿಡಿಯೋ. ಹೀಗೆ ನಿಮಗೇನಾದರೂ ಯಾವುದೇ ಫಿಶ್ಗಳ ಬಗ್ಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.